ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಗೈಸ್, ನಾನು ಹೋದ ವಿಡಿಯೋದಲ್ಲಿ 20 ಹಸು ಸಿಟಿನಲ್ಲಿ ಸಾಕಿದ್ದೀವಿ ಅಂತೇಳಿ ನಾನು ವಿಡಿಯೋ ಪೋಸ್ಟ್ ಮಾಡಿದೆ. ಇವಾಗ 25 ಹಸು ಆಗಿದೆ. 25ರಿಂದ 26 ಹಸು ಆಗಿದೆ. ಹಸುಗಳು 3 ಹಸು ಕರು ಹಾಕಿದೆ, ಮತ್ತು ಇನ್ನೊಂದು 2-3 ನಾವು ತಗೊಂಡು ಬಂದಿದ್ದೀವಿ. ಒಟ್ಟು 25ರಿಂದ 26 ಹಸು ಹಸು ಮತ್ತು ತೆನೆ ಹಸು ಎಲ್ಲ ಸೇರಿ ಒಂದು 26ರಿಂದ 27 ಹಸು ಇದೆ ನಮ್ಮ ಮನೆಯಲ್ಲಿ. ನೋಡಿ, ಇದು ಒಂಟಿ ಕೊಂಬು. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಅವಾಗ ಅವಳು ತೆನೆ ಇದ್ಲಿ 8 ತಿಂಗಳು. ಈಗ ಕರು ಹಾಕಿದ್ದಾಳೆ, ಹೆಣ್ಣು ಕರು. ಅವಳು ಕರು ಹಾಕಿ ಇವಾಗ ಹಾಲು ಚೆನ್ನಾಗಿ ಕೊಡ್ತಿದ್ದಾಳೆ. ಕರುನು ಹೆಲ್ತಿಯಾಗಿ ಚೆನ್ನಾಗಿದೆ. ಇದೊಂದು ನೋಡಿ, ಇದು ಸೈಕಲ್ ಹ್ಯಾಂಡ್ಲು. ಇದೂ ಅಷ್ಟೇ, ನಾನು ಹೋದ ವೀಡಿಯೋ ಮಾಡಿದಾಗ 8 ತಿಂಗಳಾಗಿತ್ತು. ಇವಾಗ ಅದು ಕರು ಹಾಕಿ ಕರುನು ಚೆನ್ನಾಗಿದೆ. ಗಂಡು ಕರು ಹಾಲು ಕುಡಿತಿದ್ದಾನೆ ನೋಡಿ. ಇವು ಸೈಕಲ್ ಹ್ಯಾಂಡ್ಲು. 3 ಹಸು ಕರು ಹಾಕಿದೆ. 3 ಹಸು ಕರು ಹಾಕಿದೆ. ಇನ್ನೊಂದು 3 ನಾವು ತಗೊಂಡು ಬಂದಿದ್ದೀವಿ. ಈ ಸಿಟಿನಲ್ಲೂ ಯಶಸ್ವಿಯಾಗಿ 25 ಹಸುನ ನಾವು ಸಾಕ್ತಾಯಿದ್ದೀವಿ, ಸಾಕಬಹುದು. ಬೇರೆ ಕಡೆ ಕೆಲಸಕ್ಕೆ ಹೋಗಿ ಅರ್ನ್ ಮಾಡೋ ಬದಲು ಇದು ನಮ್ಮ ಸ್ವಂತ ಕೆಲಸ ಅಂತೇಳಿ ಇದನ್ನು ನಾವು ಮಾಡ್ಬೋದು. ಸಿಟಿನಲ್ಲಿ, ಹಳ್ಳೀಲಿ ಮಾಡ್ಬೋದು, ಆದರೆ ಸಿಟಿನಲ್ಲಿ ಮಾಡೋದು ತುಂಬ ಕಷ್ಟ ಇದೆ. ಆದರೂ ನಾವು ಕಷ್ಟಪಟ್ಟು ಮಾಡ್ತಾಯಿದ್ದೀವಿ, ಮಾಡಲೇಬೇಕು. ಜೀವನ ಆಗಿರೋದ್ರಿಂದ ನಾವು ಮಾಡಲೇಬೇಕು ಅಂತೇಳಿ ಮಾಡ್ತಾಯಿದ್ದೀವಿ. ಹಿಂದೆ ಕೊಟ್ಟಿಗೆ ಮಾಡಿಕೊಂಡು ನೋಡಿ, ಇದೊಂದು ಕರು ತೊಗೊಬಂದಿದ್ದೀವಿ. ಇದು ಹುಟ್ಟಿರೋ ಕರು ಅಲ್ಲ, ದುಡ್ಡು ಕೊಟ್ಟು ತೊಗೊಂಡು ಬಂದಿರುವಂಥ ಕರು, ಹೆಣ್ಣು ಕರು. ನೋಡಿ, ಇವಳೊಬ್ಬಳನ್ನ ತೊಗೊಂಡು ಬಂದಿದ್ದೀವಿ. ಒಟ್ಟು 3 ಕರು ಆಯಿತು. ಇನ್ನೂ ಒಂದು 2-3 ತೊಗೊಂಡು ಬಂದಿದ್ದೀವಿ. ಗೈಸ್, ಸಾಕ್ಬೋದು, ತುಂಬ ಕಷ್ಟಪಡಬೇಕು. ಅದು ಸಿಟಿನಲ್ಲಂತೂ ತುಂಬಾ ಕಷ್ಟಪಡಬೇಕು ಬಿಡಿ. ಕಷ್ಟಪಟ್ಟು ನಾವು ಅರ್ನ್ ಮಾಡ್ಬೋದು. ನಾವು 3 ಕ್ಯಾನ್ 4 ಕ್ಯಾನ್ ಹಾಲು ಹಾಕ್ತಾಯಿದ್ವಿ. 40 ಹಸು ಇತ್ತು. ಒಂದು ಎದುರುಗಡೆ ಒಂದು ಸೈಟ್ ಇತ್ತು, ಅದು ಮನೆ ಕಟ್ಟಿರಲಿಲ್ಲ. ಅಲ್ಲಿ ನಾವು ಕಟ್ಕೊತಾ ಇದ್ವಿ ಒಂದು 20 ಹಸುನ. ಅವರು ಬಿಡಿಸ್ಕೊಂಬಿಟ್ರು ಮನೆ ಕಟ್ತೀವಿ ಅಂತೇಳಿ. ಹಂಗಾಗಿ ನಾವು 20 ಹಸುನ ಬೇರೆ ಕಡೆ ನಾವು ಇದು ಮಾಡಿ ಫಾರ್ಮ್ ಮಾಡಿ ಅಲ್ಲಿ ಇಡೋಣ ಅಂತೇಳಿ ಫಾರ್ಮ್ ಮಾಡಿದ್ವಿ. ಒಂದು 6 ತಿಂಗಳು ಅಷ್ಟೇ ನಡೆಸಿದ್ವಿ. ಅದು ನಮಗೆ ಕೆಲಸದವರಿಂದ ಸಕ್ಸಸ್ ಆಗಲಿಲ್ಲ. ಅದನ್ನು ಮುಚ್ಚಬೇಕಾಗುವ ಪ್ರಮೇಯ ಬಂತು, ಮುಚ್ಚಿದ್ವಿ. ನೋಡಿ, ಇದು ಒಂದು ತಂದಿದ್ದೀವಿ, ಹಸು ಕರು. ಇದು ನೋಡಿ, ಇದು ಹಸು, ಅದು ಅದರದ್ದೇ ಕರು. ಅದೂ ಇವಾಗ ಹಾಲು ಇನ್ಕ್ರೀಸ್ ಆಗ್ತಾಯಿದೆ. ಇದು ನೋಡಿ, ಇದನ್ನು ತೊಗೊಬಂದಿದ್ವಿ. ಇದು ಹೊಸ ಕರು, ಇದು ಹಸು ಅಲ್ಲ, ಕರು. ತೆನೆಯಾಗಿದೆ. ತೆನೆ ಕರುನ ತಗೊಂಡು ಬಂದಿದ್ದೀವಿ. ಅದು ಬೇರೆ ಕಡೆ ಮಾಡಿದ್ವಿ. ಅಲ್ಲಿ ಒಂದು 6 ತಿಂಗಳು ಅದನ್ನ ಸೆಡ್ಡೆಲ್ಲ ರೆಡಿ ಮಾಡೋದಕ್ಕೆ ಒಂದು 6 ತಿಂಗಳು ಹಿಡೀತು. ಮತ್ತು ಇನ್ನೊಂದು 6 ತಿಂಗಳಲ್ಲಿ ಕೆಲಸದವ್ರು ಕೈ ಕೊಟ್ಟರು ನಮಗೆ. 1 ತಿಂಗಳು ಒಬ್ಬೊಬ್ರು ಇರ್ತಿರ್ಲಿಲ್ಲ. ಹಂಗಾಗಿ ಮತ್ತು ಸ್ಯಾಲ್ರಿ ಎಲ್ಲ ಜಾಸ್ತಿ ಕೇಳ್ತಿದ್ರು. ಹಂಗಾಗಿ ನಮಗೆ ಮೇಂಟೈನ್ ಮಾಡೋದು ಕಷ್ಟ ಅಂತೇಳಿ ನಾವು ಅದನ್ನು ಮುಚ್ಚಿಬಿಟ್ವಿ. ಮನೆ ಹತ್ರ ಎಷ್ಟಿತ್ತು 20 ಹಸು, ನಾವು ಅದು 20 ಹಸುಲೇ ನಾವು ಮೇಂಟೈನ್ ಮಾಡ್ತಾಯಿದ್ವಿ. ಈಗ ಒಂದು 5-6 ತಗೊಂಡು ಬಂದಿದ್ದೀವಿ. ನಾವು ಸ್ಟ್ರಗಲ್ ಮಾಡ್ತಾಯಿದ್ದೀವಿ. ಒಂದು 3 ಕ್ಯಾನ್ ಆದರೂ ಹಾಕಬೇಕು ಅಂತೇಳಿ ಸ್ಟ್ರಗಲ್ ಮಾಡ್ತಾಯಿದ್ದೀವಿ. ನೋಡಿ, ಇದು ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಈ ಥರ ಇದ್ದೇ ಇರುತ್ತೆ ನಮ್ಮದು ಡೈಲಿ ರೊಟೀನು. ಆ ಥರ ನಾವು ತಪ್ಪೆ ಎತ್ತಿ ಕ್ಲೀನ್ ಮಾಡಲೇಬೇಕು. ಹಸು ಚೆನ್ನಾಗಿರಬೇಕು, ಹೆಲ್ತಿಯಾಗಿ ಆರೋಗ್ಯವಾಗಿರಬೇಕು ಅಂತ ಹೇಳಿದ್ರೆ, ಅವು ಆರೋಗ್ಯವಾಗಿದ್ದರೆ ನಾವು ಆರೋಗ್ಯವಾಗಿ ಚೆನ್ನಾಗಿ ನೆಮ್ಮದಿ ಜೀವನ ಮಾಡ್ಬೋದು. ನೋಡಿ, ಈ ಥರ ಕೆಲವೆಲ್ಲ ಕೈಯಲ್ಲಿ ಕರ್ಕೊಂಡು, ಕೆಲವೆಲ್ಲ ನಾನು ಒಳಗಡೆ ಇರೋದನ್ನೆಲ್ಲ ಮಿಷಿನ್ ಹಾಕೋತೀನಿ. ಹೊರಗಡೆ ಇರೋ ಒಂದು 2-3-4 ಅದು ಕೈಯಲ್ಲಿ ಕರ್ಕೊತೀವಿ. ನೋಡಿ, ಇದು 2 ಕ್ಯಾನ್ ಹಾಲು ಹಾಕ್ತಾಯಿದ್ದೀವಿ. ನಾವು 3 ಕ್ಯಾನ್ ಹಾಲು ಹಾಕಬೇಕು ಅಂತೇಳಿ ಇವಾಗ ನಾವು ಸ್ಟ್ರಗಲ್ ಮಾಡ್ತಾಯಿದ್ದೀವಿ. ಮತ್ತು ಹಳೆಯ ಥರನೇ ನಾವು ಮತ್ತೆ ಬರಬೇಕು ಅಂತೇಳಿ ಸ್ಟ್ರಗಲ್ ಮಾಡ್ತಾಯಿದ್ದೀವಿ. ನಮಗೆ ಕೆಲಸದವ್ರನ್ನ ಇಟ್ಕೊಂಡು ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಅಂತೇಳಿ ಇಬ್ಬರೇ ಮಾಡ್ತಾಯಿದ್ದೀವಿ. ತುಂಬ ಕಷ್ಟ ಇದೆ ಹೈನುಗಾರಿಕೆ. ಹೇಳ್ದಷ್ಟು ಆದಾಯ ಇಷ್ಟು ಇದಿಷ್ಟು ಅಂತ ಹೇಳ್ದಷ್ಟು ಸುಲಭ ಅಲ್ಲ. ಎಲ್ಲ ಅದನ್ನು ಮೇವು ತಗೊಂಬರ್ಬೇಕು. ಇದು ಏನೋ ತೊಪ್ಪೆದು ಬಕೆಟೆಲ್ಲ ಎತ್ತಬೇಕು, ಮತ್ತು ಹಾಲು ಕ್ಯಾನೆಲ್ಲ ಎತ್ಕೊಂಡೋಗಿ ಹಾಕಬೇಕು. ನಮ್ಮ ಸಿಟಿನಲ್ಲಂತೂ ಡೈರಿದು ಯಾವುದೇ ವ್ಯವಸ್ಥೆ ಇಲ್ಲ. ಹಂಗಾಗಿ ಹಳ್ಳಿ ಇದಕ್ಕೆ ಹೋಗಿ ಒಂದು 7-8 ಕಿಲೋಮೀಟ್ರ್ ಆಗುತ್ತೆ ಡೈಲಿ ಬೆಳಿಗ್ಗೆ ಸಂಜೆ. ಅಲ್ಲಿ ಡೈರಿಗೆ ತೊಗೊಂಡೋಗಿ ನಾವು ಗೌರ್ಮೆಂಟ್ ಡೈರಿಗೆ ಹಾಕೋದು. ಅಲ್ಲಿ ಡೈರಿಗೆ ತೊಗೊಂಡೋಗಿ ನಾವು ಹಾಲು ಹಾಕಬೇಕು. ಕಷ್ಟ ಇದೆ, ಸ್ಟ್ರಗಲ್ ಮಾಡಬೇಕು. ಅಂದರೆ ಬೇರೆ ಕಡೆ ಹೋಗಿ ಮಾಡೋದಕ್ಕಿಂತ ಇದು ನಮ್ಮದು ಕೆಲಸ. ಬೆಳಿಗ್ಗೆ ಒಂದು 3-4 ಅವರು, ಮತ್ತು ಸಂಜೆ ಒಂದು 3-4 ಅವರ್ ಮಾಡಿಬಿಟ್ರೆ ಅಷ್ಟೇ. ಮಧ್ಯಾಹ್ನ ಏನು ಸ್ವಲ್ಪ ತೊಳ್ಕೊಳ್ಳೋದಿರುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಮಾಡ್ಬೋದು. ಅಂದರೆ ತುಂಬ ಕಷ್ಟಪಡಬೇಕು. ನಮ್ಮ ಜೊತೆಗೆ ಇಬ್ಬರ ಜೊತೆಗೆ ಇನ್ನೊಂದು ಇಬ್ಬರು ಇದ್ದರೆ ಈಸಿ ಆಗುತ್ತೆ ಕೆಲಸ, ಆರಾಮಾಗಿ ಅರ್ನ್ ಮಾಡ್ಬೋದು. ಆದರೆ ಇಬ್ಬರೇ ಮಾಡೋದು ತುಂಬ ಕಷ್ಟ ಇದೆ. ಆದರೂ ನಾವು ಮಾಡ್ತಾಯಿದ್ದೀವಿ, ಕಷ್ಟ ಇದ್ರೂ ಮಾಡ್ತಾಯಿದ್ದೀವಿ. ಕೆಲಸದವ್ರನ್ನ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಇನ್ನೂ ನಾವು ಸ್ಟ್ರಗಲ್ ಮಾಡಿ ನಾವು ಇನ್ನೂ ಆದಾಯ ಜಾಸ್ತಿ ಬಂದಾಗ ಇಟ್ಕೊಳ್ಳೋ ಪರಿಸ್ಥಿತಿ ಬಂದಾಗ ಇಟ್ಕೊತೀವಿ. ಈಗ ಸದ್ಯಕ್ಕೆ ಇಟ್ಕೊಂಡ್ರೆ ನಮಗೇನು ಸಿಗೋಲ್ಲ. ಹಂಗಾಗಿ ನಾವು ಇಟ್ಕೊತಾ ಇಲ್ಲ, ನಾವೇ ಮಾಡ್ತಾಯಿದ್ದೀವಿ. ನೋಡಿ ಫ್ರೆಂಡ್ಸ್, ನಾನು ಹಳೆ ವಿಡಿಯೋದಲ್ಲಿ ಹೇಳಿರೋ ಥರ ಕೊಟ್ಟಿಗೆ ಕ್ಲೀನ್ ಮಾಡಿ ಹಾಲು ಕರೆದು ಓಕೆ ಬೂಸ ಕೊಟ್ಟು, ಬೂಸೆಲ್ಲ ಆದಮೇಲೆ ಈ ಥರ ಮೇಯೋದಕ್ಕೆ ಬಿಟ್ಬಿಡ್ತೀವಿ ನಾವು. ಅದು ಪಾರ್ಕಲ್ಲಿ ಮೇಯ್ಕೊಂಡು ಬರುತ್ತೆ. ಅವೇ ಬರ್ತವೆ, ಕೆಲವೊಂದನ್ನು ನಾವು ಕರ್ಕೊಂಬರ್ತೀವಿ. ಹಿಂದಿನ ವೀಡಿಯೋದಲ್ಲಿ ಹೇಳಿರೋ ಥರ ಇದು ನೋಡಿ, ಜೆಸ್ಸಿ ಎಲ್ಲ ಮಾಮೂಲಿ ನಾನು ಹಿಂದೆ ವಿಡಿಯೋದಲ್ಲಿ ಏನು ಹೇಳಿದ್ದೀನಿ ಅದೇ ಥರನೇ ಎಲ್ಲ ಹಂಗೇ ಹಾಲು ಕೊಡ್ತಾಯಿದೆ. ಅದರಲ್ಲಿ ಒಂದು 3 ಹಸು ತೆನೆ ಹಸು ಆಗಿದ್ದು ಮಾತ್ರ ಒಂದು 3 ಹಸು ಹಾಲು
ಕರು ಹಾಕಿ ಹಾಲು ಚೆನ್ನಾಗಿ ಕೊಡ್ತಾ ಇದ್ದಾವೆ. ಈಗ ಒಂದು 25ರಿಂದ 26 ಹಸು ಆಗಿದೆ. 20 ಹಸು ಇತ್ತು, ಈಗ ಒಂದು 26 ಹಸು ಆಗಿದೆ. ಆದರೂ ನಾವು ಮೇಂಟೈನ್ ಮಾಡ್ತಾಯಿದ್ದೀವಿ ನೋಡಿ ಸಿಟಿನಲ್ಲಿ. ಇವಳು ನೋಡಿ, ಇವಳು ಕುಂಟಿ ಬರ್ತಾಯಿದ್ದಾಳೆ ನೋಡಿ. ಇವಳು ಅಷ್ಟೇ ಹಾಲೇನು ಡೌನ್ ಆಗಿಲ್ಲ. ಅವಾಗ ಏನು ಹೇಳಿದೆ ನಾನು ಹಿಂದಿನ ವಿಡಿಯೋದಲ್ಲಿ ಅದೇ ಥರನೇ ಕೊಡ್ತಾಯಿದ್ದಾರೆ. ಎಲ್ಲರೂ ಅದೇ ಥರನೇ ಕೊಡ್ತಾಯಿದ್ದಾರೆ, ಯಾವುದೂ ಏನು ಇದಿಲ್ಲ. ಅದರಲ್ಲೂ ಒಂದು 3 ಹಸು ಕರು ಹಾಕಿರೋದು ಒಂದು ಸ್ವಲ್ಪ ಜಾಸ್ತಿ ಹಾಲು ಕೊಡ್ತವೆ. ಹಂಗಾಗಿ ಇವಾಗ ಒಂದು 2.5 ಕ್ಯಾನ್ ಅಷ್ಟು ಹಾಕ್ತಾಯಿದ್ದೀವಿ. ಇನ್ನೂ ಒಂದು ಅರ್ಧ ಕ್ಯಾನ್ ಬರಬೇಕು, ನಾವು 3 ಕ್ಯಾನ್ ಹಾಕಬೇಕು ಅಂತ ಟ್ರೈ ಮಾಡ್ತಾಯಿದ್ದೀವಿ. ಗೈಸ್ ಮಾಡ್ಬೋದು, ಅಂದರೆ ಸ್ವಲ್ಪ ಕಷ್ಟಪಡಬೇಕು. ಈಸಿಯಾಗಂತೂ ಅಲ್ವೇ ಅಲ್ಲ ಈ ಕೆಲಸ. ಕಷ್ಟಪಟ್ಟರೆ ನೋಡಪ್ಪ ಮಾಡಿಕೊಂಡು ಹೋಗ್ಬೋದು. ಬೇರೆ ಕಡೆ ಕೆಲಸಕ್ಕೆ ಹೋಗೋ ಬದಲು ಇಲ್ಲಿ ನಮ್ಮದು ಅಂತ ಇರುತ್ತೆ, ನಮ್ಮ ಮನೇಲಿ ನಾವು ಕೆಲಸ ಮಾಡ್ಕೊಂಡು ಅರ್ನ್ ಮಾಡ್ಬೋದು. ತುಂಬ ಕಷ್ಟಪಡಬೇಕು. ಹಸು ಕೆಲಸ ನಾವು ಹೇಳ್ದಷ್ಟು ಈಸಿ ಅಲ್ಲ. ಮಳೆ ಆಗಲಿ ಬಿಸಿಲಾಗಲಿ ಎಲ್ಲದರಲ್ಲೂ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು. ನೋಡಿ, ಇವಳು ಕೆಂಪು ಬಿಳಿ, ಇವಳು ನಾನು ಹಿಂದಿನ ವಿಡಿಯೋದಲ್ಲಿ ಏನು ಹೇಳಿದೆ ಅದೇ ಥರನೇ ಹಾಲು ಕೊಡ್ತಿದ್ದಾಳೆ. ಹಸುವಿನ ಆರೋಗ್ಯವೇ ರೈತನ ಸಂಪತ್ತು. ಇಂತಹ ಇನ್ನಷ್ಟು ಫಾರ್ಮಿಂಗ್ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.